ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಮಹತ್ವದ ವಿಚಾರಣೆ ನಡೀತಾ ಇದೆ. ತಮಿಳುನಾಡಿಗೆ ನೀರು ಹರಿಸದಿರಲು ಅಫಿಡವಿಟ್ ಸಲ್ಲಿಸುತ್ತಾರೆ ನಮ್ಮ ಕರ್ನಾಟಕ ಸರ್ಕಾರ. ಪ್ರಬಲ ವಾದಕ್ಕೆ ಕರ್ನಾಟಕ ಸರ್ಕಾರ ಪ್ಲಾನ್ ಮಾಡಿದೆ. ಕರ್ನಾಟಕ ಸರ್ಕಾರ ಕಾವೇರಿ ವಿಚಾರವಾಗಿ ನಿರ್ಧಾರ ತೆಗೆದುಕೊಂಡಿದ್ದು ಅದು ಬಹಳ ಸ್ಪಷ್ಟವಾಗಿತ್ತು. ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅಂತ ಹೇಳಿ. ನಮಗೆ ಎಲ್ಲಿ ನೀರಿಲ್ಲದೆ ಇರುವಾಗ ನಾವು ಹೇಗೆ ಅವರಿಗೆ ಬಿಡ್ಲಿಕ್ಕೆ ಸಾಧ್ಯ ಕೆಆರ್ಎಸ್ ನೀರನ್ನ ಅನ್ನೋದು ರಾಜ್ಯದ ಜನರ ಪ್ರಶ್ನೆಯಾಗಿತ್ತು. ಸರ್ಕಾರ ಕೂಡ ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಕಾವೇರಿ ವಿಚಾರ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆಗೆ ಬರ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸೋದಿಲ್ಲ ಅನ್ನುವಂತ ಅಫಿಡವಿಟ್ ಅನ್ನು ಸಲ್ಲಿಸುವುದಕ್ಕೆ ಕರ್ನಾಟಕ ಸರ್ಕಾರ ಈಗ ತೀರ್ಮಾನ ಮಾಡಿದೆ. ಪ್ರಬಲವಾದಕ್ಕೆ ಕರ್ನಾಟಕ ಸರ್ಕಾರ ಪ್ಲಾನ್ ಮಾಡಿದೆ. ಯಾವುದೇ ಕಾರಣಕ್ಕೂ ನಾವು ನೀರು ಬಿಡೋದಕ್ಕೆ ರೆಡಿ ಇಲ್ಲ. ಆ ಮೂಲಕ ಅಫಿಡವಿಟ್ ಅನ್ನು ಸಲ್ಲಿಸಿ ಇಲ್ಲಿನ ರೈತರ ವಾಸ್ತವ ಸ್ಥಿತಿ ಏನು, ಇಲ್ಲಿನ ಕುಡಿಯೋ ನೀರಿಗೆ ಹಾಹಾಕಾರ ಹೇಗಿದೆ, ಇದೆಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಟ್ಟು ಯಾವುದೇ ಕಾರಣಕ್ಕೂ ನಾವು ನೀರು ಬಿಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದೆ. ಸಿಡಬ್ಲ್ಯೂಆರ್ಸಿ ಮತ್ತೆ ಸಿಡಬ್ಲ್ಯೂಎಂಎ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅದನ್ನ ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಇದೀಗ ಪ್ರಸ್ತುತ ಚರ್ಚೆಯಲ್ಲಿದೆ. ಇವತ್ತು ಅಫಿಡವಿಟ್ ಸಲ್ಲಿಸೋದಕ್ಕೆ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿದೆ. ಬಹುಶಃ ಸುಪ್ರೀಂ ಕೋರ್ಟ್ ಏನಾದರೂ ಸೂಚನೆ ಕೊಡ್ತು ಅಂತ ಹೇಳಿ ಆದ್ರೆ ಈ ಎರಡು ಮಂಡಳಿಗಳೇನಿದಾವಲ್ಲ, ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ, ಇವರಿಬ್ರು ಕೂಡ ಬಹಳ ಸ್ಪಷ್ಟವಾಗಿ ನೀರು ಬಿಡಬೇಕು ಅಂತ ಹೇಳಿದ್ರು. ಆದರೆ ಸುಪ್ರೀಂ ಕೋರ್ಟ್ ವಾಸ್ತವ ಸ್ಥಿತಿಯನ್ನು ಮನಗಂಡು ರಾಜ್ಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಅಥವಾ ರಾಜ್ಯದ ನೀರಿನ ತಾತ್ವಾರಕ್ಕೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ನೀಡುವಂತ ಸಾಧ್ಯತೆ ಇದೆ ತಮಿಳುನಾಡಿಗೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರ, ರಾಜ್ಯದಲ್ಲಿ ಬರಗಾಲದ ಸ್ಥಿತಿ ಇರುವಾಗ ನಾವು ವಾಡಿಕೆಯಂತೆ ನೀರು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಜ್ಯದಲ್ಲೇ ಬಹಳ ಸಂಕಷ್ಟ ಇದೆ. ಮುಂಗಾರಿನ ಬಿತ್ತನೆಯೂ ಇನ್ನೂ ಬಹುತೇಕ ಕಡೆಗಳಲ್ಲಿ ಆರಂಭವೇ ಆಗಿಲ್ಲ. ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಇದೆ. ಕೃಷಿಗೆ ನೀರು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ಹೇಗೆ ನೀರು ಬಿಡ್ಲಿಕ್ಕೆ ಸಾಧ್ಯ ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶ ಕೊಟ್ಟರೂ ಕೂಡ, ಸಿಡಬ್ಲ್ಯೂಆರ್ಸಿಯ ಶಿಫಾರಸಿನಂತೆ ಸಿಡಬ್ಲ್ಯೂಎಂಎ ಆದೇಶ ಕೊಟ್ಟಿದ್ರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಪ್ರಸ್ತುತ ಇದೆ. ಅಭಿಷೇಕ್ ಇದ್ದಾರೆ ಸಂಪರ್ಕದಲ್ಲಿ. ಅಭಿಷೇಕ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗಬಹುದು ಅಭಿಷೇಕ್? ರಂಜಿತ್, ಮೊದಲನೇದಾಗಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅಫಿಡವಿಟ್ ಅನ್ನು ಸಲ್ಲಿಸಿದೆ. ರಾಜ್ಯದಲ್ಲಿರುವಂತಹ ಡ್ಯಾಂಗಳ ಚಿತ್ರಣ ಹಾಗೂ ಪರಿಸ್ಥಿತಿಯನ್ನ ಈಗಾಗಲೇ ತಿಳಿಯಾಗಿ ಅರ್ಥ ಆಗುವಂತೆ ಅಫಿಡವಿಟ್ ನಲ್ಲಿ ತಿಳಿಸಿರುವಂತದ್ದು. ಅದ್ರ ಜೊತೆಗೆ ಅಂಶ ಗಮನಿಸಬೇಕಾಗಿರುವಂತದ್ದು, ಸಿಡಬ್ಲ್ಯೂಆರ್ಸಿ ನೀಡಿದಂತಹ ಆದೇಶವನ್ನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿರುವಂತದ್ದು. ಮೊದಲನೇ ಹಂತದ ಆದೇಶ ಇದ್ದಿದ್ದು 3,500 ಕ್ಯೂಸೆಕ್ ಅನ್ನು ಪ್ರತಿನಿತ್ಯ ಬಿಡಬೇಕು, ಅದರ ಜೊತೆಗೆ 4.5 TMCS ನೀರನ್ನ 15 ದಿನಗಳಲ್ಲಿ ಬಿಡಬೇಕು ಅಂತ. ಅದಕ್ಕಿಂತ ಹೆಚ್ಚಿನ ನೀರನ್ನ ಈಗಾಗಲೇ ಬಿಡಲಾಗಿರುವಂತದ್ದು ನಾವು ಗಮನಿಸಿದ್ದೇವೆ. ಇಂಥ ಸಂದರ್ಭದಲ್ಲಿ 12,000 ಕ್ಯೂಸೆಕ್ಸ್ ಅನ್ನ ಮತ್ತೊಮ್ಮೆ ಬಿಡಬೇಕು ಅಂತ ಕೋರಿಕೆಯನ್ನ ಏನಿಟ್ಟಿತ್ತು, ಅಷ್ಟರ ಬದಲಿಗೆ 10,000 ಕ್ಯೂಸೆಕ್ಸ್ ಅನ್ನ ಬಿಡ್ತೀವಿ ಅನ್ನೋ ವಾದವನ್ನು ಕೂಡ ಮಂಡಿಸಲಾಗಿತ್ತು ರಾಜ್ಯದಿಂದ. ಮತ್ತೊಂದು ಕಡೆಗೆ ಇನ್ನೊಂದು ಅಂಶವನ್ನು ಗಮನಿಸಬೇಕಾಗಿರುವಂತದ್ದು, ರಾಜ್ಯದಲ್ಲಿ ಈಗಾಗಲೇ ಬರದ ಪರಿಸ್ಥಿತಿ ಇದೆ. ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೆದಿದೆ. ಅಂದ್ರೆ ನೆರೆ ಪರಿಸ್ಥಿತಿ ಹಾಗೂ ಬರ ಪರಿಸ್ಥಿತಿ ವಿಚಾರವನ್ನು ಅವಲೋಕನೆ ಮಾಡಿ ವಿಶೇಷ ಪ್ಯಾಕೇಜ್ ಅನ್ನು ಬಿಡುಗಡೆ ಮಾಡಬೇಕು ಅಂತ. ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನೀಡುವಂತ ತೀರ್ಪು ಅಥವಾ ಆದೇಶ ಏನಿದೆ ಮಹತ್ವದ್ದಾಗಿರುತ್ತೆ. ಯಾಕಂದ್ರೆ ಎರಡೂ ರಾಜ್ಯಗಳ ವಿಚಾರವನ್ನ ಗಮನಿಸಿ ಅದಾದ ನಂತರವಷ್ಟೇ ಒಂದು ಸಂಕ್ಷಿಪ್ತವಾದಂತ ಅಥವಾ ಒಂದು ಬಾಟಮ್ ಲೈನ್ ಅಂತ ಏನ್ ಕರಿತೀವಿ ಅಲ್ಲಿಗೆ ಬರುವಂತದ್ದು. ಈ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಹೋಗಿದಂತ ತಮಿಳುನಾಡು ಸರ್ಕಾರದ ವಿರುದ್ಧವಾಗಿ ಇವತ್ತು ಕರ್ನಾಟಕ ಕೂಡ ಅಫಿಡವಿಟ್ ಸಲ್ಲಿಸಿರೋದ್ರಿಂದ ಇದು ಎರಡೂ ಕಡೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುತ್ತೆ. ಅದಾದ ನಂತರ ಯಾವ ತೀರ್ಮಾನವನ್ನ ನೀಡಬೇಕು ಅಂತ ನಿರ್ಧಾರ ಮಾಡುವಂತ ನಿರೀಕ್ಷೆ ಇರುವಂತದ್ದು. ರಂಜಿತ್, ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.